Hello everyone, I am Santosh. Today we are going to discuss the very important topic in DBMS, that is about key constraints. ಅದರಲ್ಲಿ ನಾವು ಕ್ಯಾಂಡಿಡೇಟ್ ಕೀ ಅಂದರೆ ಏನು ಅಂತ ಇವತ್ತು ಸ್ಟಡಿ ಮಾಡ್ತಾ ಇದ್ವಿ. ಆಲ್ರೆಡಿ ಯು ನೋ ವಾಟ್ ಈಸ್ ಎ ಕೀ. ಕೀ ಅಂದ್ರೇನು? ಒನ್ ಆಫ್ ದಿ ಅಟ್ರಿಬ್ಯೂಟ್ ಆರ್ ಕಾಲಮ್ ಇನ್ ಎ ಟೇಬಲ್ ವಿಚ್ ಈಸ್ ಯೂಸ್ ಟು ಯೂನಿಕ್ಲಿ ಐಡೆಂಟಿಫೈ ಈಚ್ ರೆಕಾರ್ಡ್ ಆರ್ ರೋ ಇನ್ ಎ ಟೇಬಲ್. ಅಂದ್ರೇನು? ಒಂದು ಟೇಬಲಲ್ಲಿ ಒಂದು ರೆಕಾರ್ಡ್ ಏನಿರುತ್ತೋ ಅದನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ವಿ ನೀಡ್ ಎ ಕಾಲಮ್ ಆರ್ ಸೆಟ್ ಆಫ್ ಕಾಲಮ್ಸ್. ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ, ಈ ರೆಕಾರ್ಡ್ ಅಥವಾ ಈ ಡೇಟಾ ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ವಿ ಆರ್ ಯೂಸಿಂಗ್ ಇಟ್. ಓಕೆ, ವೈ ವಿ ನೀಡ್ ಕೀಸ್ ಯೂಸ್ ಮಾಡಿ ಏನು ಮಾಡ್ಬೋದು, ವಿ ಕ್ಯಾನ್ ಅವಾಯ್ಡ್ ಡುಪ್ಲಿಕೇಶನ್. ಸೇಮ್ ಡೇಟಾ ಇನ್ನೊಂದು ಸರಿ ಎಂಟರ್ ಮಾಡದೇ ಇರೋ ಥರ ನಾವು ನೋಡ್ಕೋಬೋದು. ಆ್ಯಂಡ್ ಇವನ್ ಕನ್ಸಿಸ್ಟೆನ್ಸಿಯನ್ನು ಪಡ್ಕೋಬೋದು. ಇವನ್ ಆ್ಯಕ್ಯುರೇಸಿ ಇನ್ ದ ಡೇಟಾಬೇಸ್ ಕ್ಯಾನ್ ಬಿ ಮೇಂಟೈನ್ಡ್. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಎ ಕ್ಯಾಂಡಿಡೇಟ್ ಕೀ. ಕ್ಯಾಂಡಿಡೇಟ್ ಕೀ ಅಂದರೆ ಏನು ಅಂತ ನೋಡೋಣ. ಮೊದಲು ನಾನು ಡೆಫಿನಿಷನ್ ಇಲ್ಲಿ ಬರಿತೀನಿ, ಆಮೇಲೆ ಲೆಟ್ ಅಸ್ ಸ್ಟಡಿ ದಿಸ್ ವಿತ್ ದ ಹೆಲ್ಪ್ ಆಫ್ ಒನ್ ಎಕ್ಸಾಂಪಲ್. ಓಕೆ, a candidate key is a minimal super key. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೊದಲು ನಾವು ಸೂಪರ್ ಕೀ ಕಂಡುಹಿಡಿಬೇಕು. ಅದರಲ್ಲಿ ಯಾವುದು ಮಿನಿಮಮ್ ಇರುತ್ತೋ, ಸ್ಮಾಲೆಸ್ಟ್ ಇರುತ್ತೋ ಅದನ್ನು ನಾವು ಕ್ಯಾಂಡಿಡೇಟ್ ಕೀ ಆಗಿ ಕನ್ಸಿಡರ್ ಮಾಡಬಹುದು. ಬಿಕಾಸ್ ಸೂಪರ್ ಕೀ ಅಲ್ಲಿ ಸಾಕಷ್ಟು ಅಟ್ರಿಬ್ಯೂಟ್ಸ್ಗಳನ್ನು ಯೂಸ್ ಮಾಡಿ ನಾವು ಸೂಪರ್ ಕೀ ಅಂತ ಹೇಳ್ತೀವಿ. ಬಟ್ ಮಿನಿಮಲ್ ಆಫ್ ಸೂಪರ್ ಕೀ ಮೀನ್ಸ್ ಇಟ್ ಈಸ್ ಎ ಕ್ಯಾಂಡಿಡೇಟ್ ಕೀ. ಫೈನಲಿ ನಾವು ಏನು ಮಾಡ್ತಾ ಇದ್ವಿ, ಪ್ರತಿಯೊಂದು ರೆಕಾರ್ಡನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋದೇ ನಮ್ಮ ಕೆಲಸ ವಿತ್ ದ ಹೆಲ್ಪ್ ಆಫ್ ಅಟ್ರಿಬ್ಯೂಟ್ಸ್. ಅದರಲ್ಲಿ ಮಿನಿಮಮ್ ಯಾವುದಿರುತ್ತೋ, ಸ್ಮಾಲೆಸ್ಟ್ ಯಾವುದಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಂಡಿಡೇಟ್ ಕೀ. ಓಕೆ, means it uniquely identifies each row or a record or row in a table and it has no unnecessary ಅಥವಾ additional non-unique attributes. ಸೂಪರ್ ಕೀ ನೀವು ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ಅದರಲ್ಲಿ ಅನ್ನೆಸರಿ ಅಟ್ರಿಬ್ಯೂಟ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತವೆ ವಿಚ್ ಆರ್ ನಾನ್ ಯುನಿಕ್. ಬಟ್ ಇದರಲ್ಲಿ ಓನ್ಲಿ ವಿ ಹ್ಯಾವ್ ಯುನಿಕ್ ಅಟ್ರಿಬ್ಯೂಟ್ಸ್. ಇಲ್ಲಿ ಅನ್ನೆಸರಿ ಅಟ್ರಿಬ್ಯೂಟ್ಸನ್ನು ಇನ್ಕ್ಲೂಡ್ ಮಾಡಿರೋದಿಲ್ಲ. ಓಕೆ, ಬಟ್ ಇದು ಕರೆಕ್ಟಾಗಿ ಅರ್ಥ ಆಗಬೇಕಂದ್ರೆ ವಿ ಶುಡ್ ಗೋ ಥ್ರೂ ಒನ್ ಆಫ್ ದಿ ಎಕ್ಸಾಂಪಲ್. ಓಕೆ, ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ಅಗೇನ್ ವಿ ಆರ್ ಗೋಯಿಂಗ್ ವಿತ್ ಸ್ಟೂಡೆಂಟ್ ಟೇಬಲ್. ಇಲ್ಲಿ ಸಮ್ ಡೇಟಾ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅಬೌಟ್ ದ ಸ್ಟೂಡೆಂಟ್, ದಟ್ ಈಸ್ ರೋಲ್ ನಂಬರ್, ನೇಮ್, ಇಮೇಲ್. 3 ಡೇಟಾ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಒಬ್ಬ ಸ್ಟೂಡೆಂಟ್ ಡೀಟೇಲ್ಸ್ ಬಗ್ಗೆ. ರೋಲ್ ನಂಬರ್ 101 ಅಂತ ತಿಳ್ಕೊಳ್ಳಿ, ಆ್ಯಂಡ್ ವಿ ಹ್ಯಾವ್ ಅನದರ್ ರೋಲ್ ನಂಬರ್, ಆ್ಯಂಡ್ 101 ಬಿಲಾಂಗ್ಸ್ ಟು ಆಶಾ, ರವಿ. ಆಶಾ ಅವ್ರದ್ದು ಇಮೇಲ್ ಐ ಡಿ asha@gmail.com. ರವಿ ಅವ್ರದ್ದು ravi@gmail.com ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ದಿಸ್ ಈಸ್ ವಾಟ್ ದ ಸ್ಟೂಡೆಂಟ್ ಟೇಬಲ್. ಓಕೆ, ಇದರಲ್ಲಿ ಯಾವ ಕಾಲಮ್ ಅಥವಾ ಯಾವ ಅಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ನಾವು ಪ್ರತಿಯೊಂದು ರೋ ಅಥವಾ ರೆಕಾರ್ಡನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು, ಡಿಸ್ಟಿಂಗ್ವಿಷ್ ಮಾಡ್ಬೋದು. ಡೆಫಿನೆಟ್ಲಿ ರೋಲ್ ನಂಬರ್.
ರೋಲ್ ನಂಬರ್ ಅಂತೂ ಒಬ್ರಿಗಿರೋ ರೋಲ್ ನಂಬರ್ ಇನ್ನೊಬ್ರಿಗಿರೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಇದನ್ನು ಕೀ ಅಂತ ಹೇಳ್ಬೋದು. ಬಟ್ ನೇಮ್ ಕ್ಯಾನಾಟ್ ಬಿ ಕೀ, ಬಿಕಾಸ್ ಒಬ್ರಿಗಿರೋ ಹೆಸರು ಇನ್ನೊಬ್ಬರಿಗೆ ಇರೋ ಚಾನ್ಸಸ್ ಇರುತ್ತೆ, ಅದನ್ನು ಕೀ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ದೆನ್ ಇಮೇಲ್, ಒಬ್ಬರಿಗೆ ಇರೋ ಇಮೇಲ್ ಐ ಡಿ ಇನ್ನೊಬ್ಬರಿಗೂ ಇರೋದು ಸಾಧ್ಯನೇ ಇಲ್ಲ, ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಕೀ. ಓಕೆ, ಹಾಗಂದರೆ ಸೂಪರ್ ಕೀ ಅಂದ್ರೇನು ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ಆಲ್ ದಿ ಪಾಸಿಬಲ್ ಸೆಟ್ ಆಫ್ ಕೀಸ್, ಅದು ಒಂದೇ ಅಟ್ರಿಬ್ಯೂಟ್ ಇರ್ಬೋದು ಅಥವಾ ಸೆಟ್ ಆಫ್ ಅಟ್ರಿಬ್ಯೂಟ್ಸ್ ಇರ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬಂದರೆ ಅವಕ್ಕೆಲ್ಲ ನಾವೇನಂತೀವಿ, ಸೂಪರ್ ಕೀಸ್ ಅಂತ ಕರಿತೀವಿ. ಫಸ್ಟ್ ಐ ವಿಲ್ ರೈಟ್ ಆಲ್ ದಿ ಸೂಪರ್ ಕೀಸ್. ಇದರಲ್ಲಿ ಸೂಪರ್ ಕೀಸ್ ಯಾವ್ಯಾವುದು ಅಂತ ಹೇಳ್ರಿ. ಫಸ್ಟ್ ಕೀ ಈಸ್ ರೋಲ್ ನಂಬರ್. ಸೂಪರ್ ಕೀ ಅಂದರೆ ಎಲ್ಲ ಪಾಸಿಬಲ್ ಕೀಸನ್ನು ನಾವು ಬರಿತೀವಿ. ಎಲ್ಲ ಪಾಸಿಬಲ್ ಕೀಸ್ ಅಂದ್ರೇನು, ಏನೇನು ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಎಲ್ಲನೂ ನಾವಿಲ್ಲಿ ಬರಿತಾ ಹೋಗ್ತೀವಿ, ಎಲ್ಲ ಕೀಸ್. ಓಕೆ, ಕೀ ಅಂದರೆ ಒನ್ ಆಫ್ ದಿ ಕಾಲಮ್ ಯು ಕ್ಯಾನ್ ಕನ್ಸಿಡರ್. ರೋಲ್ ನಂಬರ್ ಈಸ್ ಎ ಕೀ, ಎಸ್. ಇಮೇಲ್ ಈಸ್ ಎ ಕೀ, ಎಸ್. ಅಂದರೆ ರೋಲ್ ನಂಬರ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೆಕಾರ್ಡನ್ನು ಐಡೆಂಟಿಫೈ ಮಾಡೋಕ್ಕೆ ಬರುತ್ತಾ, ಎಸ್. ಇಮೇಲ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೆಕಾರ್ಡನ್ನು ಐಡೆಂಟಿಫೈ ಮಾಡೋಕ್ಕೆ ಬರುತ್ತಾ, ಎಸ್. ಓಕೆ, ವೆದರ್ ನೇಮ್ ಕ್ಯಾನ್ ಬಿ ಕೀ, ನೋ, ಬಿಕಾಸ್ ನೇಮ್ಸ್ ಆರ್ ರಿಪಿಟೇಟಿವ್. ವೆದರ್ ರೋಲ್ ನಂಬರ್ ನೇಮ್ ಎರಡೂ ಕೂಡಿಸಿ ನಾವು ಪ್ರತಿಯೊಂದು ರೆಕಾರ್ಡನ್ನು ಐಡೆಂಟಿಫೈ ಮಾಡೋಕ್ಕೆ ಬರುತ್ತಾ, ಎಸ್. ರೋಲ್ ನಂಬರ್ 101 ಆಶಾ, ಇವ್ರದ್ದು ಇಮೇಲ್ ಐ ಡಿ ಯಾವುದು ಅಂದರೆ ಕಂಡುಹಿಡಿಬೋದಲ್ಲ ನಾವು. ಅಂದರೆ ರೋಲ್ ನಂಬರ್ ನೇಮ್ ಎರಡೂ ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೋವನ್ನು ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ದೆನ್ ಇವನ್ ರೋಲ್ ನಂಬರ್ ಇಮೇಲ್ ಎರಡೂ ಯೂಸ್ ಮಾಡಿಕೊಂಡು ನಾವು ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡಬಹುದು. ಅದೇ ಥರ ನೇಮ್ ಇಮೇಲ್, ಎಸ್, ಇಮೇಲ್ ಅನ್ನೋದು ಯುನಿಕ್ ಇದೆ, ಅದ್ರ ಜೊತೆ ನೇಮ್ ಯೂಸ್ ಮಾಡಿಕೊಂಡು ನೀವು ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು. ಬಟ್ ನೇಮ್ ಅನ್ನೋದು ಅನ್ನೆಸರಿ, ಎಡಿಷ್ನಲ್. ಬಟ್ ಸ್ಟಿಲ್ ಈ ಕಾಂಬಿನೇಷನ್ ಆಫ್ ಕೀ ಯೂಸ್ ಮಾಡಿಕೊಂಡು ನಾವು ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಆಶಾ ಮತ್ತು asha@gmail.com ಎರಡನ್ನೂ ಯೂಸ್ ಮಾಡಿಕೊಂಡು ನಾವು ಅವ್ರದ್ದು ರೋಲ್ ನಂಬರ್ ಏನಂತ ಕಂಡುಹಿಡಿಬೋದಲ್ಲ, 101. ಓಕೆ, ಗೆಟಿಂಗ್ ಮೈ ಪಾಯಿಂಟ್, ಅರ್ಥ ಆಗ್ತಾ ಇದೆಲ್ಲ, ಸಿಂಪಲ್. ದೆನ್ ಮತ್ತೆ ಯಾವ್ದು ಕೀ ಇದೆ ನೋಡ್ರಿ. ರೋಲ್ ನಂಬರ್ ಆಯಿತು, ಇಮೇಲ್ ಆಯಿತು, ರೋಲ್ ನಂಬರ್ ನೇಮ್, ರೋಲ್ ನಂಬರ್ ಇಮೇಲ್ ಆಯಿತು, ನೇಮ್ ಇಮೇಲ್ ಆಯಿತು. ದೆನ್ ಮೂರು ಕೂಡೇನೂ ಕಂಡುಹಿಡಿಬೋದು ನಾವು. ಅಂದರೆ ರೋಲ್ ನಂಬರ್, ನೇಮ್, ಇಮೇಲ್ ಮೂರೂ ಯೂಸ್ ಮಾಡಿಕೊಂಡು ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಮೂರು ಕೂಡ ರಿಪೀಟ್ ಆಗೇ ಇಲ್ಲ ನೋಡ್ರಿ, ಎಸ್. ಒಂದನೇ ರೋನೇ ಬೇರೆ ಇದೆ, ಎರಡನೇ ರೋನೇ ಬೇರೆ ಇದೆ. ಮೀನ್ಸ್ ದಿಸ್ ಕ್ಯಾನ್ ಬಿ ಯೂಸ್ ಟು ಯುನಿಕ್ಲಿ ಐಡೆಂಟಿಫೈ. ಇವೆಲ್ಲದಕ್ಕೂ ನಾವೇನಂತೀವಿ, ಸೂಪರ್ ಕೀಸ್ ಅಂತ ಕರಿತೀವಿ. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಈ ಟೇಬಲಲ್ಲಿರೋ ಪ್ರತಿಯೊಂದು ರೆಕಾರ್ಡನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಬಟ್ ವಾಟ್ ಈಸ್ ಎ ಕ್ಯಾಂಡಿಡೇಟ್ ಕೀ? ಇದರಲ್ಲಿ ಕ್ಯಾಂಡಿಡೇಟ್ ಕೀ ಅಂದರೆ ಏನು? ಜಸ್ಟ್ ಅಬ್ಸರ್ವ್. ಕ್ಯಾಂಡಿಡೇಟ್ ಕೀ ಈಸ್ ಎ ಮಿನಿಮಲ್ ಆಫ್ ಸೂಪರ್ ಕೀ. ಇದರಲ್ಲಿ ಯಾವುದು ಸ್ಮಾಲೆಸ್ಟ್ ಕೀಸ್ ಇರ್ತಾವೋ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ಹಾಗಂದರೆ ಈ ಟೇಬಲಲ್ಲಿ ದ ಕ್ಯಾಂಡಿಡೇಟ್ ಕೀಸ್ ಆರ್ ಒನ್ ಆಫ್ ದೆಮ್ ಈಸ್ ಬರೀ ರೋಲ್ ನಂಬರ್ ಯೂಸ್ ಮಾಡಿಕೊಂಡು ನಾವು ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು. ಇವನ್ ಇಮೇಲ್ ಯೂಸ್ ಮಾಡಿಕೊಂಡು ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು. ದೀಸ್ ಟೂ ಆರ್ ಕ್ಯಾಂಡಿಡೇಟ್ ಕೀಸ್ ಬಿಕಾಸ್ ದೇ ಆರ್ ಮಿನಿಮಮ್, ಸ್ಮಾಲೆಸ್ಟ್.
ಇವೆರಡು ಸ್ಮಾಲೆಸ್ಟ್ ಅಮಂಗ್ ಸೂಪರ್ ಕೀಸ್. ಉಳ್ಕಿದ್ದು ಎಲ್ಲ ಎರಡೆರಡು ಕಾಂಬಿನೇಷನ್ ಅಥವಾ 3 ಕಾಂಬಿನೇಷನ್ ಅದಾವೆ. ಬಟ್ ರೋಲ್ ನಂಬರ್, ಇಮೇಲ್ ಇವು ಒಂದೊಂದೇ ಕಾಲಮ್ಸ್ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು. ಬರೀ ಇಮೇಲ್ ಐ ಡಿ ಇಟ್ಕೊಂಡೇ ನಾವು ಅವ್ರದ್ದು ಹೆಸರು, ರೋಲ್ ನಂಬರ್ ಕಂಡುಹಿಡಿಬೋದು. ಬರೀ ರೋಲ್ ನಂಬರ್ ಯೂಸ್ ಮಾಡಿಕೊಂಡೇ ಅವ್ರ ಹೆಸರು, ಇಮೇಲ್ ಐ ಡಿ ಕಂಡುಹಿಡಿಬೋದು. ದೀಸ್ ಟು ಆರ್ ಕ್ಯಾಂಡಿಡೇಟ್ ಕೀಸ್. ಇವೆರಡು ಕ್ಯಾಂಡಿಡೇಟ್ ಕೀಸ್. ಅದರ ಅರ್ಥ ಏನು? ಎ ಟೇಬಲ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಕ್ಯಾಂಡಿಡೇಟ್ ಕೀಸ್. ಇದು ಒಂದು ನೋಟ್ ನಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿ ಅನ್ನೆಸರಿ ಎಕ್ಸ್ಟ್ರಾ ಕಾಲಮ್ಸ್ ಯೂಸ್ ಮಾಡ್ತಾ ಇಲ್ಲ ನಾವು, ವಿಚ್ ಆರ್ ನಾನ್ ಯುನಿಕ್. ಯಾವುದೇ ನಾನ್ ಯುನಿಕ್ ಅಂದರೆ ನೇಮ್ ಜೊತೆ ಸೇರಿಸ್ತಾ ಇಲ್ಲ. ಬಟ್ ಸೂಪರ್ ಕೀಸಲ್ಲಿ ಎಲ್ಲನೂ ಯೂಸ್ ಮಾಡ್ತೀವಿ. ಬಟ್ ಕ್ಯಾಂಡಿಡೇಟ್ ಕೀಸಲ್ಲಿ ಓನ್ಲಿ ವಿಚ್ ಆರ್ ನೆಸೆಸರಿ ಆ್ಯಂಡ್ ವಿಚ್ ಇಸ್ ಮಿನಿಮಮ್, ವಿಚ್ ಆರ್ ಯುನಿಕ್, ಅದನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ನೋಟ್ ದ್ಯಾಟ್ ಎ ಟೇಬಲ್ can have multiple candidate keys. And these are minimal. ಇವೆರಡು ಏನು ಮಿನಿಮಮ್ ಆಫ್ ಸೂಪರ್ ಕೀಸ್ ಅಲ್ಲ. ಇಷ್ಟೆಲ್ಲ ಸೂಪರ್ ಕೀ ಒಳಗಡೆ ಸ್ಮಾಲೆಸ್ಟ್ ಯಾವುದಂದ್ರೆ ಇವೆರಡೇ ಇರೋದು, ಈ ರೋಲ್ ನಂಬರ್ ಆ್ಯಂಡ್ ಇಮೇಲ್. ಇವೆರಡನ್ನು ನಾವು ಕ್ಯಾಂಡಿಡೇಟ್ ಕೀಸ್ ಆಗಿ ಕನ್ಸಿಡರ್ ಮಾಡ್ಬೋದು. ದೀಸ್ ಆರ್ ಮಿನಿಮಲ್ ಆ್ಯಂಡ್ ಯುನಿಕ್ಲಿ ಐಡೆಂಟಿಫೈ ಸ್ಟೂಡೆಂಟ್ಸ್. ಇಮೇಲ್ ಯೂಸ್ ಮಾಡಿಕೊಂಡು ಸ್ಟೂಡೆಂಟನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು, ಅಥವಾ ಬರೀ ರೋಲ್ ನಂಬರ್ ಯೂಸ್ ಮಾಡಿಕೊಂಡೇ ನಾವು ಪ್ರತಿ ಸ್ಟೂಡೆಂಟನ್ನು ಐಡೆಂಟಿಫೈ ಮಾಡ್ಬೋದು. ದಟ್ಸ್ ವೈ ದೀಸ್ ಟು ಆರ್ ಕಾಲ್ಡ್ ಕ್ಯಾಂಡಿಡೇಟ್ ಕೀಸ್. ಗಾಟ್ ಇಟ್? ಇಲ್ಲಿ ಎಕ್ಸ್ಟ್ರಾ ಅನ್ನೆಸರಿ ನಾನ್ ಯುನಿಕ್ ಅಟ್ರಿಬ್ಯೂಟ್ಸನ್ನು ನಾವು ಕಾಂಬಿನೇಷನಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಅವೆಲ್ಲ ಸೂಪರ್ ಕೀ ಒಳಗೆ ಬರ್ತವೆ. ಅದರಲ್ಲಿ ಮಿನಿಮಮ್ ಯಾವುದು, ಸ್ಮಾಲೆಸ್ಟ್ ಯಾವುದು, ಅದನ್ನು ನಾವು ಕ್ಯಾಂಡಿಡೇಟ್ ಕೀಸ್ ಅಂತ ಕರಿತೀವಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾವು ಇವೆರಡು ಕೀನಲ್ಲಿ ಯಾವುದು ಬೆಸ್ಟ್ ಅಂತ ಕಂಡುಹಿಡಿಬೇಕು. ಅದನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.